ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿ ಅಂತ ಸರ್ಕಾರ ಕೋಟಿ ಕೋಟಿ ಸುರಿದಿತ್ತು. 1239 ಶುದ್ಧ ನೀರಿನ ಘಟಕವನ್ನ ನಿರ್ಮಿಸಲಾಗಿತ್ತು. ಆದ್ರೀಗ ಅವೆಲ್ಲ ತುಕ್ಕು ಹಿಡಿದಿದ್ದು ಹನಿ ನೀರಿಗೂ ಪರದಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಜಿಲ್ಲೆಯಲ್ಲಿ 15 ರೂಪಾಯಿ ಕೊಟ್ಟು ಕೊಂಡ್ಕೊಂತಾ ಇದೀವಿ ನಾವು. ಇವಾಗ ಬೇಸಿಗೆ ಕಾಲ, ನೀರು ಜಾಸ್ತಿ ಬೇಕು. ಎಲ್ಲ ಬಡ ಮಕ್ಕಳು. ಕೋಲಾರದಲ್ಲಿ ಶುರುವಾಗಿದೆ ಜೀವಜಲದ ಹಾಹಾಕಾರ. ತುಕ್ಕು ಹಿಡಿದ ನೀರಿನ ಫಿಲ್ಟರ್ ಘಟಕ ಕೇಳೋರಿಲ್ಲ ಕಷ್ಟ. ಬಡವನ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಇದಕ್ಕೆ ನೋಡಿ. ಬಡವರು ಕಣ್ಣೀರಿಟ್ರೇನು, ಬಡವರು ಹನಿ ನೀರಿಗೂ ಪರದಾಡ್ತಿದ್ರೇನು. ದೊಡ್ಡವರು ಅನಿಸಿಕೊಂಡವರು ಮಿನರಲ್ ವಾಟರ್ ಕುಡ್ಕೊಂಡು ಆರಾಮಾಗಿದ್ದಾರೆ. ಹೀಗಾಗಿ ಜನಸಾಮಾನ್ಯರ ಕಷ್ಟ ಯಾರಿಗೆ ಗೊತ್ತಾಗುತ್ತೆ ಹೇಳಿ? ಸಮಸ್ಯೆ ಆಲಿಸಬೇಕಿದ್ದ ಅಧಿಕಾರಿಗಳು ಕೂಡ ಗಡದ್ದ ನಿದ್ದೆಗೆ ಜಾರಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಹನಿ ನೀರಿಗೂ ತತ್ವಾರ ಶುರುವಾಗಿದ್ದು ಶುದ್ಧ ಕುಡಿಯುವ ನೀರಿನ ಘಟಕಗಳೆಲ್ಲ ತುಕ್ಕು ಹಿಡಿದು ಹೋಗಿವೆ. ಬೇಸಿಗೆ ಅನ್ನೋದು ಕೋಲಾರ ಜನರ ಜೀವ ಹಿಂಡೋದಕ್ಕೆ ಶುರು ಮಾಡಿದೆ. ಹೀಗಾಗಿ ಜನರ ಧ್ವನಿಯಾದ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳನ್ನ ಬಡಿದೆಬ್ಬಿಸುತ್ತಿದೆ. ಹೇಳಿ ಕೇಳಿ ಕೋಲಾರ ಮೊದಲೇ ಬರದ ನಾಡು. ಅದರಲ್ಲೂ ಶುದ್ಧ ನೀರು ಸಿಗೋದು ತುಂಬಾ ಕಮ್ಮಿ. ಫ್ಲೋರೈಡ್ ನೀರು ಜನರ ಜೀವ ಹಿಂಡ್ತಿದೆ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ಜಿಲ್ಲೆಯಾದ್ಯಂತ 1239 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಾಣ ಮಾಡಿತ್ತು. ಆದ್ರೀಗ 136 ನೀರಿನ ಘಟಕಗಳು ಕೆಟ್ಟು ನಿಂತಿವೆ. ಮುಳಬಾಗಿಲು ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲೇ ಅತಿ ಹೆಚ್ಚು ನೀರಿನ ಘಟಕಗಳು ಕೈಕೊಟ್ಟಿವೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಟರ್ ಫಿಲ್ಟರ್ಗಳು ಹಾಳಾಗಿದ್ದು ಕೆಲವು ಕಡೆಗಳಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ವಂತೆ. ಹೀಗಾಗಿಯೇ ನೀರಿನ ಸಂಪರ್ಕ ಬಂದ್ ಮಾಡಿದ್ದಾರಂತೆ. ಫ್ಲೋರೈಡ್ ನೀರು ಹಂಗೆ ಇದೆ. ಫ್ಲೋರೈಡ್ ಫಿಲ್ಟರ್ ಆಗ್ತಾ ಇಲ್ಲ. ಅದನ್ನು ಕುಡಿಯೋದಕ್ಕಿಂತ ಪಕ್ಕದಳ್ಳಿನಲ್ಲಿ ಎತ್ಕೊಂಡ್ಬಂದು ಕುಡಿತಾ ಇರೋ ಪ್ರತಿಯೊಬ್ಬರು ಎಲ್ಲ ಹಾಸ್ಪಿಟ್ಲು. ಇನ್ನು ಮ್ಯಾಕ ಅವ್ನು ಕಾಂಟ್ರಾಕ್ಟ್ದಾರನೇ ಬರಲಿ, ನಮ್ಮೂರೆಲ್ಲ ಸೇರಿ ಯಾವ ಥರ ಡಿಸಿಷನ್ ತಗೊಳ್ಳೋವರೆಗೂ ನೀನು ಯಾವುದೇ ಕಾರಣಕ್ಕೂ ಕಾಸು ಕೊಡಬೇಡ. ಅವನು ಅವನು ಎಷ್ಟು ಮಾತ್ರ ಕಾಂಟ್ರಾಕ್ಟ್ದಾರನ ಇರ್ಬೋದು ಹೇಳ್ರಿ. ಬೇಸಿಗೆಯಿಂದ ಕಂಗೆಟ್ಟಿರೋ ಜನರಿಗೆ ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ 136 ಘಟಕಗಳು ಮಾತ್ರ ಕೆಟ್ಟು ಹೋಗಿವೆ ಅಂತಿದ್ದಾರೆ. ಆದರೆ ವಾಸ್ತವವೇ ಬೇರೆ ಇದೆ. ಚಾಲ್ತಿ ಇರೋ ವಾಟರ್ ಫಿಲ್ಟರ್ಗಳು ಮಣ್ಣಿನಿಂದ ತುಂಬಿ ತುಳುಕ್ತಾ ಇವೆ. ಇದರಿಂದ ಬರೋ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ದುಡ್ಡು ಕೊಟ್ಟು ನೀರು ಖರೀದಿ ಮಾಡ್ತಿದ್ದಾರೆ. ಒಂದು ಕ್ಯಾನ್ ನೀರಿಗೆ 20 ರೂಪಾಯಿ ಕೊಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರಿಗೆ ಬೇರೆ ಕಡೆ ತಗೊಂಡು ಕುಡಿಯೋ ಪರಿಸ್ಥಿತಿ ಇದೆ. 1 ಕ್ಯಾನ್ಗೆ ನಾವು 20 ರೂಪಾಯಿ ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಲ್ಲಾದರೆ 5 ರೂಪಾಯಿ ಸಿಗುತ್ತೆ, ಇಲ್ಲಾದರೆ 20 ರೂಪಾಯಿ ಕೊಟ್ಟು ನಾವು ಅದನ್ನು ಪರ್ಚೇಸ್ ಮಾಡಬೇಕಾಗಿದೆ. ಟೋಟಲ್ 11 ದುರಸ್ತಿ ಪಡಿಸಿದ್ದೀವಿ. ಇನ್ನು 28 ಬಾಕಿ ಇದೆ ದುರಸ್ತಿ ಪಡಿಸಲು. ಅದರಿಗೆ 62.5 ಲಕ್ಷಕ್ಕೆ ಸರ್ಕಾರ ಪ್ರಸ್ತಾವನೆಯನ್ನು ಕೊಟ್ಟಿದ್ವಿ. ಅದರಲ್ಲಿ ಯಾವುದಾದ್ರೂ ದುರಸ್ತಿ ಆದರೆ ಕೂಡಲೇ 24 ಗಂಟೆಯಲ್ಲಿ ಅದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅದರಂತೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಸರ್ಕಾರವೇನೋ ಕೋಟಿ ಸುರಿದು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿದೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಎಲ್ಲವೂ ಮೂಲೆ ಗುಂಪಾಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಕಣ್ಣಾಯಿಸಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.